ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಗಾಳಿ ಆಂಜನೇಯ ದೇಗುಲ ಟ್ರಸ್ಟ್ಗೆ ಕೋರ್ಟ್ನಲ್ಲಿ ಹಿನ್ನಡೆ. ದೇವಸ್ಥಾನ ಸುಪರ್ದಿಗೆ ಪಡೆದಿದ್ದ ಮುಜರಾಯಿ ಇಲಾಖೆ ಆದೇಶಕ್ಕೆ ತಡೆ ನೀಡದ ನ್ಯಾಯಾಲಯ. 2 ವಾರಗಳಲ್ಲಿ ಆಕ್ಷೇಪಣೆ ಸಲ್ಲಿಸೋಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ. ಗುಹೆಯ ಒಳಗೆ ವಾಸವಾಗಿದ್ದ ರಷ್ಯಾ ಮಹಿಳೆಗಿದ್ದಾನೆ ಇಸ್ರೇಲ್ ಪ್ರಿಯಕರ. ಹಲವು ವರ್ಷ ಲಿವಿಂಗ್ ಟುಗೆದರ್. ಬಳಿಕ ಆಕೆ ದಿಢೀರ್ ನಾಪತ್ತೆ. ಗೋವಾದಲ್ಲಿ ಮಿಸ್ಸಿಂಗ್ ದೂರು ನೀಡಿದ್ದ ಗೋಲ್ಡ್ಸ್ಟೇನ್ ಇದೀಗ ಆಕೆಯನ್ನ ಹುಡುಕೊಂಡು ಬೆಂಗಳೂರಿಗೆ ಬಂದ ಡ್ರಗೋಲ್ಡ್. ಮಂಡ್ಯದಲ್ಲಿ ಕಾಲೇಜು ವಿದ್ಯಾರ್ಥಿನಿ ನಾಪತ್ತೆ. ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ವಿಚಾರಿಸುವುದಾಗಿ ಮನೆಯಿಂದ ತೆರಳಿದ್ದಾಕೆ ಮಿಸ್ಸಿಂಗ್. ಪೋಷಕರಿಂದ ದೂರು. ಮುಜಾಸಿಂ ಪಾಷಾ ಎಂಬಾತನ ಮೇಲೆ ಅನುಮಾನ. ಬೆಳಗ್ಗೆಯಿಂದ ಹೊಂಚು ಹಾಕಿ ರೇಖೆ ಮಾಡಿ ರೆಡಿಯಾಗಿದ್ದ ದುಷ್ಕರ್ಮಿಗಳು ಸಮಯ ನೋಡಿ ಅಟ್ಯಾಕ್ ಮಾಡಿ ಕೊಲೆಗೈದ್ರು. ಬೆಕ್ಕಿಲು ಶಿವ ಹತ್ಯೆ ರಹಸ್ಯ ಬಾಯ್ಬಿಟ್ಟ ಆರೋಪಿಗಳು. ಜಗ್ಗನ ಬಾಮೈದ ಕಿರಣ್ ಮಾಸ್ಟರ್ ಮೈಂಡ್ ಅನ್ನೋದು ತನಿಖೆಯಲ್ಲಿ ಬಹಿರಂಗ. ಮೇರಿ ಎಂಬಾಕೆಯ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಫ್ಲಾಟ್ ಮಾರಾಟ ಆರೋಪ. ಕೆನರಾ ಬ್ಯಾಂಕ್ ಮ್ಯಾನೇಜರ್, ಅನುರಾಗ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಸೇರಿ 12 ಜನರ ವಿರುದ್ಧ ಎಫ್ಐಆರ್. ಕೆಜೆಹಳ್ಳಿ ಠಾಣೆ ಪೊಲೀಸರಿಂದ ತನಿಖೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.